ಕೊರಗಜ್ಜನ ಹುಂಡಿ ಒಳಗಡೆ ಕಾಂಡಮ್ ಹಾಕ್ಬಿಟ್ಟ, ಹಾಗಾಗಿ ರಕ್ತ ಕಾರಿಸೋಗ್ಬಿಟ್ಟ. ಕಾಂತಾರದ ದೈವ ಹೇಳಿದ ಇದು ಸತ್ಯ, ಮಾತು ಸತ್ಯ ಆಯಿತು ಅಂತ. ಅದನ್ನ ನಂಬೋರು ಕೋಟಿಗಟ್ಟಲೆ ಜನ ಇದ್ದಾರೆ. ಹಂಗಾರೆ ಸೊ ಅಷ್ಟು ಕೋಟಿಗಟ್ಟಲೆ ಜನಗಳ ಒಳಗಡೆ ಇದನ್ನು ಧರ್ಮಾಂಧತೆಯನ್ನು ಬಿತ್ತುತ್ತಾ ಇದ್ದೀವಿ ನಾವು. ದೈವನ ತಪ್ಪು ವಿಷಯಗಳಿಗೆ ಬಳಸ್ಕೊತಾ ಇರಲ್ಲ, ಅದಕ್ಕೋಸ್ಕರ ಹೇಳ್ಬೇಕಾಗುತ್ತೆ. ನಿಮಗೆ ಶಕ್ತಿ ಕೊಡೋದಾದರೆ ಖಂಡಿತ ಬಳಸ್ಕೊಳ್ಳಿ ಎಲ್ಲರೂ. ಆದರೆ ದೈವ ಇನ್ನೊಬ್ಬರನ್ನ ಕೊಲ್ಲೋದಕ್ಕೆ ನಿಮ್ಮನ್ನು ಪ್ರೇರೇಪಿಸ್ತಾ ಇದೆ ಅಂದರೆ, ಅಥವಾ ದ್ವೇಷ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದೆ ಅಂದರೆ, ತಪ್ಪು ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದೆ ಅಂದರೆ ಅದು ದೈವ ಅಲ್ವೇ ಅಲ್ಲ. ಯಾವ ಕರ್ಮಕ್ಕೆ ಆ ಥರದ್ದು ಒಂದು ಫಲ ಸಿಗೋಕ್ಕೆ ಸಾಧ್ಯ? ರೇಪ್ನ ನಡೀತಾ ದೇವ್ರು ಸುಮ್ಮನೆ ನೋಡ್ಕೊಂಡು ಕೂತಿದ್ದಾನ ಅಂತ? ದೇವ್ರಿದ್ದಾನೆ ಅಂದರೆ ಒಂದ್ಸಲ ಕ್ವಶನ್ ಮಾಡ್ಕೊಳಕ್ಕಾಗ್ತಾ ನಮ್ಮನ್ನು ನಾವು ಹಾಗೆ ದೇವ್ರಿದ್ದಾನೆ ಅಂದರೆ ನೋಡ್ತಾ ಇರಬೇಕಲ್ಲ, ಎಲ್ಲನೂ ನೋಡ್ತಾ ಇದ್ದಾನೆ ದೇವರು. ರೇಪ್ನ ನೋಡ್ತಾ ಕೂತಿದ್ದಾನ ಬಲಿಗೆ ಆ ಥರ ನಮ್ಮನ್ನ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ದೇವರುಗಳನ್ನ ನಾವು ಪ್ರಶ್ನೆ ಮಾಡೋಕ್ಕೆ ರೆಡಿ ಇಲ್ಲ. ಯಾವಾಗಲೂ ಶಕ್ತಿ ಕೇಂದ್ರಗಳನ್ನು ಪ್ರಶ್ನೆ ಮಾಡೋದೇ ಇಲ್ಲ ನಾವು. ಎಲ್ಲೂ ರಾಜಕೀಯದಲ್ಲೂ ಅಷ್ಟೇ, ಪವರ್ ಇದೆ ಅಂದರೆ ಹಾಗೆ ತಲೆ ಬಗ್ಗಿಸ್ಬಿಡ್ತೀವಿ ಪವರ್ ಮುಂದೆ. ಹಂಗೆ ಮಾಡಿ ಕಂಡೀಷನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನಮ್ಮನ್ನು, ಪ್ರಶ್ನೆ ಮಾಡದೇ ಹಂಗೆ ಮಾಡಿ ಇಟ್ಬಿಡ್ತಾರೆ. ಒಬ್ಬ ಸ್ಟಾರ್ ಅಂದರೆ ಅವನಿಗೆ ನಾವು ಜೈ ಜೈ ಅಂತ ಅನ್ಲೇಬೇಕು. ಅನ್ನಲಿಲ್ಲ ಅಂತಂದರೆ ಅವನು ಹಿಡ್ಕೊಂಡು ಹೊಡಿತಾರೆ. ದೇವ್ರಿಗೆ ಜೈ ಅನ್ನಲಿಲ್ಲ ಅಂದರೆ ಹೊಡಿತಾರೆ, ಹಿಡ್ಕೊಂಡು ಜೈ ಶ್ರೀರಾಮ ಅನ್ನಲಿಲ್ಲ ಅಂದರೆ ಹೊಡಿತಾರೆ. ಜಟ್ಟ ಯಾವಾಗ ಬಂದು ದುನಿಯಾ ಆದ್ಮೇಲೆ ಸಿಗ್ತಾ? ದುನಿಯಾ ವೀರಪ್ಪನ್ ಕೂಡ ಆದಮೇಲೆ. ವೀರಪ್ಪನ್ ಬೇರೆ ಆಯ್ತು ಮಧ್ಯದಲ್ಲಿ. ಕನ್ನಡಿಗರು ನಿಮ್ಮ ನೆನ್ಬಿಟ್ಬೋದು ವೀರಪ್ಪನ್. ವೀರಪ್ಪನ್ ತುಂಬ ಮೇಜರ್ ಇದು. ದುನಿಯಾ ಆದ್ಮೇಲೆ ತುಂಬ ದೊಡ್ಡ ರೆಕಗ್ನಿಷನ್ ಅಂದರೆ ಓಕೆ. ಎಂ ರಮೇಶ್ ಅನಿಸಿತಾಗ ಇದು ದೊಡ್ಡ ಏನು ಐಡಿಯಾ ಇರಲಿಲ್ಲ, ಸುಮ್ಮನೆ ಮಾಡೋದಷ್ಟು ಮಾಡಿ. ಬಟ್ ನೀವು ಪರ್ಫೆಕ್ಟ್ ಕ್ಯಾಸ್ಟ್ ಅದಕ್ಕೆ. ಚೆನ್ನಾಗಾಯಿತು, ಲುಕ್ ಚೆನ್ನಾಗಿ ವರ್ಕ್ ಆಯಿತು. ಫಸ್ಟೇ ಇಲ್ಲೊಂದು ಯಾರ್ದು CRPFದು ರಾಮಕೃಷ್ಣ ಪ್ರಸಾದ್ ಅಂತ ಇದ್ದಾರೆ, ಅವ್ರು ಸುಮಾರು ಹೆಲ್ಪ್ ಮಾಡಿದ್ರು. ಅವರ ಒಂದು ಫೈರಿಂಗ್ ಝೋನ್ ಇದೆ ಇಲ್ಲಿ ದೇವನಹಳ್ಳಿ ಹತ್ರ ಎಲ್ಲ ಒಂದು ಕಡೆ ಇದೆ. ಅಲ್ಲಿಗೆ ಹೋಗಿ ಫೋಟೋಶೂಟ್ ಮಾಡೋಣ ಅಂತ ಹೋದ್ವಿ. ಸೊ ಫೋಟೋಶೂಟಲ್ಲಿ ನಂದೇ ವಿಗ್ಗು, ಮೀಸೆ ಮಾತ್ರ ಅವ್ರು ತಂದಿದ್ದರು. ಮೀಸೆ ಒಂದು ಎಲ್ಲಿಂದ ಇನ್ನು ಯಾರ್ಯಾರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇದೇನೆಂದರೆ ಯಾರು ಕಾಂಟ್ಯಾಕ್ಟ್ ಅದು, ಒಬ್ಬರು ಏನು ಅಜಯ್ ದಾದಾ ಅಂತಾನೆ ಅವರೊಬ್ಬರು, ಬಾಂಬೆ ಇವರವರು ಮೇಕಪ್ ಮ್ಯಾನ್. ಅಲ್ಲಿಂದ ಯಾರು ಮೂಲಕ ತರಿಸ್ಕೊಂಡೆ, ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ನೋಡಿ ಹಿಂಗೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವರಿಂದ ಹೆಸರು ನಾಪ್ಕೋರಲ್ಲ. ಈಗ GSS ಪದ್ಯ ಇದೆ, ಏನಿತ್ತು ಜನ್ಮರಿಗೆ ಏನಿತ್ತು ಜೀವರಿಗೆ ಏನಿತ್ತು ನಾವು ಋಣಿಯೋ, ತಿರುಗಿ ನೋಡಲು ಬಾಳೆಂಬುದಿದೆ ಋಣದ ರತ್ನ ಗಣಿಯೋ. ನಿಜ ನಿಜ ನಿಜ. ಇದು ಮೈ ಎಳಕಂತ ಸಿನಿಮಾಲಾಗತ್ತಲ್ಲ, ಹಂಗೆ ಹೆಸರು ಮರ್ತೋಗ್ಬಿಡುತ್ತಲ್ಲ ಅವನಿಗೆ. ಈ ಥರ ಬೇಕಾದಷ್ಟು ಜನದ ಹೆಸರು ಮರ್ತೋಗ್ಬಿಡ್ತೀವಿ. ಓಕೆ, ಫೋಟೋಶೂಟ್ಗೆ ಹೋದ್ರಿ. ಆ ಮೀಸೆ ತೊಗೊಂಬಂದಿದ್ದು ಯಾರು ಅಂದರೆ, ಕೊನೆಗೆ ಯಾರ ಕೈಲೋ ಕಳಿಸ್ತೀವಿ ಅಂತಂದರು. ನಾನು ಇಲ್ಲಿಂದ ಹೊಡ್ಕೊಳೋದು ಎಲ್ಲೋ ಒಂದು ಕಡೆ ಅವ್ರ ಮನೆ ಹೆಣ್ಣೂರು ಬಂಡೆ ಹತ್ರ, ಅಲ್ಲಿ ಮನೆ. ಅಲ್ಲಿಗೆ ಹೋಗಿ ಪೂಜಾ ಅಂತ ನಂಬರ್ ಕೊಡಿದ್ರು. ಫೋನ್ ಮಾಡಿದೆ, ಮೇಡಮ್ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀನಿ. ಬಂದಿದ್ದು ಯಾರು ಅಂದರೆ ನಾನು ಕಡವಳು ಮಾಡಿದ್ರಲ್ಲ ಪೂಜಾ, ಆ್ಯಕ್ಚುಲಾಗಿ ಅವ್ರು ಮಂಗಳೂರಿನವರು. ನಾನು ಕಡವಳು ನಟಿ. ನಾನು ಒಂದು ಸೆಕೆಂಡು, ನನಗೆ ಭಾರಿ ಇಷ್ಟವಾದ ಆ್ಯಕ್ಟರ್ ಅವರು. ಅದೇ ಬಾಲ ಸಿನಿಮಾ, ನಾನು ಕಡವಳು ಬಾಲ ಸಿನಿಮಾ. ನಾನು ಒಂದು ಸೆಕೆಂಡ್ ನೋಡಿದೆ, ನಾನು ಮೀಸೆ ತಗೊಳ್ಳೋದಕ್ಕೆ ಬಂದಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟೆ. ನಾನು ಇವ್ರು ಯಾಕೆ ಬಂದರು ಅಂತ. ಪೂಜಾ, ಈ ಪೂಜಾನ ಇವ್ರ ಕೈಲಿ ಮೀಸೆ ಕಳಿಸಿದ್ರು ಅವರು. ನಾನು ಮೀಸೆ ಇಸ್ಕೊಳಕ್ಕೆ ಹೋಗಿದ್ದೆ ಅವ್ರ ಹತ್ರ. ಸೊ ಹಿಂಗೆ ಏನೋ ಕನ್ನಡ ಅಂದರೆ ಕರ್ನಾಟಕದವರು. ಓಕೆ, ತುಳು ಅನಿಸುತ್ತೆ ಅವರು ಭಾಷೆ. ಸೊ ಅವ್ರು ತೊಗೊಂಬಂದು ಮೀಸೆ, ನಂದೇ ವಿಗ್ಗು ತೊಗೊಂಡೋಗಿ ಹಾಕಿ ಹೆಂಗೋ ಮಾಡಿ ಏನೋ ನಾನೇ ಎಲ್ಲ ಮೇಕಪ್ ಮಾಡ್ಕೊಂಡು, ನಾನೇ ಕಲೆಲ್ಲ ಮಾಡಿಕೊಂಡು ವರ್ಕಾಗೋಯ್ತು ಅದು. ಅವ್ರುಗಳೆಲ್ಲ ಏನಂದರೆ ಅಲ್ಲಿದ್ದವರು ಸುಮಾರು ಜನ ವೀರಪ್ಪನ ಆಪ್ರೇಷನ್ ಕೆಲಸ ಮಾಡಿದವರು. ಅವ್ರುಗಳೆಲ್ಲ ಖುಷಿ ಆಗ್ಬಿಟ್ರು. ನಮಗೆ ವೀರಪ್ಪನ ಜೊತೆ ಹಿಡ್ಕೊಂಡು ಅವ್ನು ಹಿಡಿಯೋದಕ್ಕೆ, ಕೈಯಲ್ಲಿ ಹಿಡಿಯೋದಕ್ಕೆ ಫೋಟೋ ಸಿಕ್ಕಿಲ್ಲ, ಅವ್ನು ಫೋಟೋಗೂ ಸಿಕ್ಕಿಲ್ಲ, ನಿನ್ನ ಜೊತೆ ಹಿಡ್ಕೊಂಡು ಫೋಟೋ ತಗೋತೀವಿ ನಾವು ಅಂತ. ನಮಗೆಲ್ಲ ಏನೇನೆಲ್ಲ ಆಗಿದೆ ಗೊತ್ತಾ ಅವನಿಂದ ಟಾರ್ಚರು ಅಂತಂದ್ಬಿಟ್ರು. ಅವ್ರುಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಪಾಪ. ಕಾಡಲ್ಲಿ ಊಟ ಇಲ್ಲದೆ, ನಿದ್ದೆ ಇಲ್ಲದೆ, ಭಯ, ಜೀವ ಭಯ, ಕಣ್ಗಿಣ್ಣೆಲ್ಲ ಪ್ರಾಬ್ಲಮ್ ಆಗೋಯ್ತಂತೆ. ರಾತ್ರಿಗೆ ಇದೆಲ್ಲ ನಿದ್ದೆ ಇಲ್ಲದೆ ಕೆಲಸ ಮಾಡಬೇಕಲ್ಲ. ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ವಿ. ಕಣ್ಗಿಣ್ಣ ಸಮಸ್ಯೆ ಎಲ್ಲ ಆಗೋಗ್ಬಿಡ್ತು ನಮಗೆ. ನೀನು ಸಿಕ್ಕಿದೆ ಯಾವಾಗ ನಿಂತ್ಕೊಂಡ್ಬಿಟ್ಟು ನಿಂತ್ಕೊಂಡು ಫೋಟೋ ತೊಗೊಂಡ್ರು. ಸೊ ಅಲ್ಲಿಗೆ ಲುಕ್ ವರ್ಕ್ ಆಯಿತು ಅಂತ. ಫೋಟೋಶೂಟೇ ಸಕ್ಕತ್ತಾಗಿ ವರ್ಕ್ ಆಯಿತು. ಪೋಸ್ಟರಲ್ಲಿ ಯೂಸ್ ಮಾಡಿರೋದು ಅದೇ ಫೋಟೋಶೂಟ್ ಇದ್ದೇನೆ. ಇದು ಏನದು ಬೆಟ್ಟದ ನೆಲ್ಲಿಕಾಯಿ ತಿಂತಾ ಇರೋದು ಅದೆಲ್ಲ ಲುಕ್ ಚೆನ್ನಾಗಿ ವರ್ಕ್ ಆಯಿತು. ಸೊ ಲುಕ್ ವರ್ಕ್ ಆದಾಗಲೇ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಇದು ಅಂತ ಒಂದು ಅನಿಸ್ತು. ಬಟ್ ಅದಾದಮೇಲೆ ಅಲ್ಲಿ ಚೆನ್ನಾಗಿ ಮಾಡಿದ್ರು. ವಿಜಯ್ ಮಿಲ್ಟನ್ ಕೆಲಸ ಸಖತ್ತಾಗಿತ್ತು, ಕ್ಯಾಮ್ರಾಮನ್ ಜೊತೆಗೆ ಎಲ್ಲರೂ ಚೆನ್ನಾಗಿ, ಕಾಸ್ಟಿಂಗು ಚೆನ್ನಾಗಾಯಿತು ಅದರಲ್ಲಿ. ರಮೇಶ್ ಅದೆಲ್ಲ ಸಖತ್ತ ಮಾಡ್ತಾರೆ, ಆರ್ಗನೈಸಿಂಗ್ ಇಲ್ಲ. ಈ ಥರ ಜೊತೆಗೆ ಈ ಥರ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ಗಳನ್ನ ಮಾಡೋದು ಅಂಥವ್ರಿಂದನೇ ಸಾಧ್ಯ ಅನಿಸುತ್ತೆ. ನಾವೆಲ್ಲ ಮಾಡಿದ್ರೆ ಏನೇನೋ ಕೈ ಹಾಕ್ಬಿಡ್ತೀವಿ. ಅಲ್ಲಿ ನೋಡಿದ್ರೆ ಎಷ್ಟು ಕಥೆಗಳಿದೆ. ವೀರಪ್ಪನ ಕಥೆನೇ ಇಲ್ಲ ಹಂಗೆ ನೋಡೋದು. ಎಷ್ಟು ಅದರಿಂದ ನೋವು ಅನುಭವಿಸಿರೋ ಕಥೆಗಳು ತೊಗೊಂಡ್ರೆ ಅಯ್ಯೋ ಭಯಾನಕವಾಗಿದೆ ಕಥೆಗಳೆಲ್ಲ. ಅವೆಲ್ಲನೂ ಹೇಳ್ಬೇಕು ಅನ್ಸುತ್ತೆ. ಅವ್ರಿಗೆಲ್ಲ ಜಸ್ಟಿಸ್ ಆಗಲ್ವಲ್ಲ ಅಂತ ಜಗಳ ಎಲ್ಲ ಆಡ್ಬಿಟ್ಟಿದ್ವಿ ಚೆನ್ನಾಗಿ ರಮೇಶ್ ಜೊತೆಗೆ. ಸರಿ ಹೋಗಿ ನೀವು ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ನಿಮ್ಮ ಪಿಕ್ಚರ್ ನೀವು ಮಾಡ್ಕೊಳ್ಳಿ, ನಾವು ಒಂದು ಪಿಕ್ಚರ್ ಮಾಡ್ತೀವಿ, ಇದನ್ನೆಲ್ಲ ಹೇಳ್ತೀವಿ ನಾವು ಆ ಕಥೆನ ಅಂತೆಲ್ಲ ಸ್ಕ್ರಿಪ್ಟ್ಗೆಲ್ಲ ಕೂರಿಸ್ಕೊಂಡಿದ್ರು ಅವರು. ಸೊ ಜಗಳ ಎಲ್ಲ ಆಡಿದ್ವಿ ಅವ್ರ ಜೊತೆ. ಬಟ್ ಡಿಪ್ಲೊಮ್ಯಾಟಿಕ್ ಆಗಿ ಇರಬೇಕಾಗ್ತಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಈ ಥರ ಸಿನಿಮಾ ಈಚೆ ಏನೂ ಬರೋಲ್ಲ. ಈಚೆ ಅವ್ರದ್ದು ಏನು ಮಾಡಿ ಏನು ಪರವಾಗಿಲ್ಲ. ಅವ್ರು ಸೈನೈಡ್ ವರ್ಕ್ ಆಗಿತ್ತು. ಅವ್ರು ಒಳ್ಳೆ ಟೆಕ್ನಿಷಿಯನ್ ಅಂತ ಕೂಡ, ಕ್ರಾಫ್ಟ್ಮನ್ ಅಂತ ಪ್ರೂವ್ ಮಾಡಿದ್ರು ಅವರು.
ದೊಡ್ಡ ಇದು. ಜೊತೆಗೆ ಅದೇ ಇದು ಅದೆಲ್ಲರ ಜೊತೆಗೆ ನಿಮಗೆ ಏನದು ಪೊಲಿಟಿಕಲಿ ಕರೆಕ್ಟಾಗಿರೋದು ಬೇಕಾಗುತ್ತಲ್ಲ, ಡಿಪ್ಲೊಮ್ಯಾಟಿಕ್ ಆಗಿರೋದು ಬೇಕಾಗುತ್ತೆ. ಯಾರ ಪಕ್ಷನ ವಹಿಸ್ತೆ ಎಲ್ಲರನ್ನೂ ಸಮಾಧಾನ ಮಾಡಿ, 1,000 ತಲೆಗಳಿರ್ತವೆ ಇದ್ರೊಳಗಡೆ, ಎಲ್ಲರೂ ಅಡ್ಡಾಕ್ತಾರೆ, ಕಾಲಾಗ್ತಾರೆ, ಇಂಥದಕ್ಕೆಲ್ಲ ಹಾಕ್ತಾರೆ. ಅಯ್ಯೋ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗ ಪಿಕ್ಚರಲ್ಲಿ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಂತ ಕೊನೆ ನೋಡ್ರೆ ಗೊತ್ತಾದ ಎಲ್ರಿಗೂ ಥ್ಯಾಂಕ್ಸು, ಯಾರಿಗೂ. ಸೊ ಇವೆಲ್ಲ ಹೇಳಿಲ್ಲ ಅಂದಿದ್ರೆ ಇವರೆಲ್ಲ ಕಡೆನೂ ಹೋಗಿ ಅವ್ರನ್ನೆಲ್ಲ ಬಾಸ್ ಅಂತ ಪ್ರೀತಿಯಿಂದ ಮಾತಾಡ್ತಿರಲಿಲ್ಲ ಅಂದಿದ್ರೆ ರಮೇಶು ಈ ಸಿನಿಮಾ ಈಚೆಗೆ ಬರ್ತಾ ಇರಲ್ಲ ಅಂತ ಗೊತ್ತಾಗುತ್ತೆ. ಕಷ್ಟ. ಆದರೂ ಕಾಂಟ್ರವರ್ಸಿ ಆಯಿತು. ಮುತ್ತುಲಕ್ಷ್ಮಿ ಒಂದಷ್ಟು ಆ ಟೈಮಲ್ಲಿ ಕಿರಿಕ್ ಮಾಡಿದರು. ವಿಚ್ ಈಸ್ ಜಸ್ಟಿಫೈಯಬಲ್ ಅನಿಸುತ್ತೆ ನನಗೇನೋ. ಅದು ನಾನು ಇವ್ರಿಗೂ ರಮೇಶ್ ಕತೆ ಹೇಳ್ತಾ ಇದ್ದೆ, ಕೊಟ್ಬಿಡಿ ಅವನ ಕತೆ ಹೇಳ್ಕೊಂಡು ನೀವು ಸಿನಿಮಾ ಮಾಡ್ಬೋದು. ಅವಳು ಅವಳು ಎಷ್ಟು ಅನುಭವಿಸ್ತಾಳೆ, ಅವಳು ಅನುಭವಿಸಿರೋ ಕಷ್ಟಕ್ಕೆಲ್ಲ ನೀವು ಏನೋ ನಿಮ್ದೆಲ್ಲ ಏನೂ ಅಲ್ವೇ ಇಲ್ಲ, ಅವಳಿಗೆ ಹಕ್ಕಿದೆ ಕೇಳೋದಕ್ಕೆ, ಬಿಟ್ಬಿಡಿ. ಏನಕ್ಕೆ ಹಣ ಕೇಳ್ತೀರಾ? ಹಾಂ, ದುಡ್ಡಿನ ಕಾಂಪನ್ಸೇಷನ್ ಎಷ್ಟು ಗೊತ್ತಿಲ್ಲ ಎಷ್ಟು ಅಂತ ನನಗೂ. ಇವುಗಳು ಏನೋ ಮಾಡಲಿ ಸೆಟ್ಲ್ ಮಾಡಿದ್ರು. ಸಾಕಿ ಡಿಮ್ಯಾಂಡ್ ಏನಿದೆ, ನನ್ನ ಗಂಡನ ಕತೆ ಮಾಡ್ತಿದ್ದೆ, ದುಡ್ಡು ಕೊಡು. ಇವರು ಅದನ್ನ ಆರ್ಗ್ಯೂ ಮಾಡ್ತಾಯಿದ್ರು, ಪಬ್ಲಿಕ್ ಡೊಮೈನಲ್ಲಿ ಇದೆ ಕಥೆ, ಅದು ನಿನ್ನ ಗಂಡ ಏನು ಇದಲ್ಲ ದೊಡ್ಡ ದೇಶದ ಕಾಲ ಅಥವಾ ಅವ್ನ ಕಥೆ ಮಾಡ್ತಾಯಿದ್ವಿ ಅಂತ. ಬಟ್ ಸ್ಟಿಲ್ ನಾವು ಅವ್ನ ಇಟ್ಕೊಂಡು ದುಡ್ಡು ಮಾಡ್ತಾಯಿದ್ವಿ. ನಮಗಷ್ಟು ಮಾರಲ್ ಅವೇರ್ನೆಸ್ ಅಥವಾ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಎಲ್ಲ ಕಡೆಯೂ ಕ್ಲಿಯರಾಗೂ ಹೇಳ್ತಾ ಇದ್ದೆ. ಒಂದು ಸಮಸ್ಯೆ ಏನಂದರೆ, ವೀರಪ್ಪನ್ ಮಾಡಿದಾಗ ಅವನು ಸಂತ ಏನಲ್ಲ, ಒಬ್ಬ ಕೊಲೆಗಾರ, ಜೊತೆಗೆ ಒಬ್ಬ ದರೋಡೆಕೋರ, ಕಾಡುಗಳ ಎಲ್ಲವೂ ಅಷ್ಟೇ ಆರಾಮಾಗಿ ಮಾಡಿದ್ದಾನೆ. ಅವ್ನಿಗೆ ಅದು ಸರಿ ಅನಿಸ್ತಾ ಇದ್ದಿರ್ಬೋದು, ಬಟ್ ಸಮಾಜದ ದೃಷ್ಟಿಯಿಂದ, ನಾವು ಹಾಕೊಂಡಿರೋ ರೂಲ್ಸ್ಗಳ ದೃಷ್ಟಿಯಿಂದ ಅಲ್ಲ. ಜೊತೆಗೆ ಅವ್ನು ಥರದ ಅವ್ನು ಮಾಡೋದಕ್ಕೆ ಬೇಕಾದಷ್ಟು 1,000 ಜನ ಕಾರಣವೂ ಇದ್ದಾರೆ, ಅದ್ರ ಹಿಂದೆನೂ ಬೇಕಾದಷ್ಟು ಜನ ಇದ್ದಾರೆ, ಅವ್ರುಗಳೆಲ್ಲ ಮುಟ್ಟಕ್ಕಾಗಲ್ಲ. ಸೊ ಇವ್ನು ಇಟ್ಕೊಂಡು ಮಾಡ್ತಾಯಿದ್ದೀವಿ ದುಡ್ಡು. ಸಿನಿಮಾ ಮಾಡಿ ನಾವೇನು ಬಿಟ್ಟು ಅಂತ ತೋರಿಸ್ತಾ ಇಲ್ಲ, ದುಡ್ಡಿಗೆ ಮಾಡ್ತಾಯಿದ್ವಿ. ನಾವೆಲ್ಲರೂ ದುಡ್ಡು ತೊಗೊತಾ ಇದ್ವಿ, ಅವರು ದುಡ್ಡು ಪ್ರೊಡ್ಯೂಸರ್ ಹಾಕಿದ್ರು ದುಡ್ಡು ಬರ್ತಾಯಿದೆ, ಎಲ್ಲರೂ ದುಡ್ಡು ಬರ್ತಾಯಿದೆ. ಸೊ ಆಗ ಅದರಲ್ಲಿ ನೊಂದವರ ಯಾರೊಬ್ಬರಿಗೆ ಒಂದಷ್ಟು ಅದರಿಂದ ಬೆನಿಫಿಟ್ ಹೋಯಿತು ಅಂದರೆ ಅದು ಜಸ್ಟಿಫೈಬಲ್ ಅಂತ ನನಗನ್ಸುತ್ತೆ. ಹಾಂ, ಇನ್ನೊಂದೇನು ಹೇಳ್ತಾ ಇದ್ದೆ ಅಂದರೆ, ಈಗ ತಮಿಳ್ನಾಡಿನಲ್ಲಿ ಒಂದು ಪಿಕ್ಚರ್ ಒಂದು ಪಂಗಡ ಏನು ಮಾಡಿದೆ, ಅವನ್ನ ಕೊನೆಯಲ್ಲಿ ಅವನು ಇಮೇಜ್ ಕರೆಕ್ಷನ್ ಎಲ್ಲ ಟ್ರೈ ಮಾಡ್ದ, ಪಾಲಿಟಿಕ್ಸ್ಗೆಲ್ಲ ಟ್ರೈ ಮಾಡ್ದ. ಆ್ಯಕ್ಚುಲಾಗಿ ಬಂದ್ಬಿಡ್ತಾ ಇದ್ದಂತೆ ಅವನು. ಇವರು ಇಲ್ಲಿ ಸೇರಿಸ್ಕೋಬೇಕು ಅನ್ನೋ, ಪೊಲಿಟಿಕ್ಸಿಗೆ ಸೇರಿಸ್ಕೋಬೇಕು ಅಂತೆಲ್ಲ ಮಾತಾಡಿ ಒಂದು ಗೆಸ್ಟ್ ಹೌಸ್ ಬುಕ್ ಆಗಿ ಅವ್ನು ಗೆಸ್ಟ್ ಹೌಸ್ಗೆ ಹೊರಟು, ಅದಾದಮೇಲೆ ಏನು ಮಾಡಿದ್ದಾರೆ, ಜೊತೆಗೆ ಇವರು ಟ್ರ್ಯಾಕ್ ಮಾಡೋದಕ್ಕೆ ಒಂದು ಟ್ರ್ಯಾಕಿಂಗ್ ಡಿವೈಸಸ್ ಎಲ್ಲ ಎತ್ಕೊಂಡು ಹೋಗಿದ್ದಾರಂತೆ, ಇನ್ ಕೇಸ್ ಸಮಸ್ಯೆ ಆದರೆ ಅಂದ್ಬಿಟ್ಟು. ಅದು ಸಿಕ್ಬಿಡ್ತಂತ ಅವನಿಗೆ. ಅದಕ್ಕೆ ಎಷ್ಟೋ ಕಥೆಗಳಲ್ಲಿ ಎಷ್ಟು ನಿಜ ಎಷ್ಟು ಅಂತ ಯಾವುದೂ ಹೇಳೋಕ್ಕಾಗಲ್ಲ. ವೀರಪ್ಪನ ಕಥೆಗಳಂತೂ ಕೊನೆಗೂ ನಾವು ತೆಗೆದಿದ್ದು ಯಾವುದೋ ಒಂದು ವರ್ಷನ ಅಷ್ಟೇ, 1,000 ವರ್ಷ ಇದೆ ಆ ಥರದ್ದು. ನಂಬರ್ ಹೇಳ್ತಾರೆ, ಇಲ್ಲ ಹಿಡಿದಿದ್ರು, ವಿಷ ಹಾಕಿದ್ರು, ಆಮೇಲೆ ಬೇಕು ಅಂತ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಶೂಟ್ ಮಾಡೋದು, ಅದಕ್ಕೂ ಪ್ರೂಫು ಇದೆ ಎಲ್ಲ. ಬಟ್ ವಿಜಯ್ ಕುಮಾರ್ ಅಫಿಷಿಯಲ್ ವರ್ಷನ್ ಅಂತ ವಿಜಯ್ ಕುಮಾರ್ ವರ್ಷನ ನಾವು ಶೂಟ್ ಮಾಡಿದ್ವಿ ಅಷ್ಟೇ. ಬುಕ್ಕಲ್ಲಿ ಇದೆಯಲ್ಲ ಕಥೆಯಲ್ಲಿ ಒಂದು ಶೂಟ್ ಮಾಡಿ. ಹಾಂ, ಆ್ಯಂಬುಲೆನ್ಸಲ್ಲಿ ಬಂದಿದ್ದು ಅಲ್ಲ ವಿಜಯ್ ಕುಮಾರ್ ಹೇಳಿದ ವರ್ಷನು. ಯಾಕಂದರೆ ಅವರೇ ಆಪ್ರೇಷನ್ ಕಂಡಕ್ಟ್ ಮಾಡಿದ್ರಿಂದ ಅವ್ರೇನು ಹೇಳ್ತಾರೋ ಅದೇ ಸತ್ಯ. ನಮಗೆ ಇನ್ಯಾವುದು ನಾವೇ ಅದನ್ನು ಹೇಳೋಕ್ಕಲ್ಲ. ಒಬ್ಬೊಬ್ಬರನ್ನ ಕೇಳಿದ್ರೆ ಒಂದೊಂದು ಹೇಳ್ತಾರೆ. ಬಟ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಆ ಜರ್ನಿ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲ ಕಡೆನೂ ಅವ್ರು ಕರ್ಕೊಂಡು ಹೋಗೋರು ರಮೇಶ್ನನ್ನು. ಅವ್ರಿಗೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಕತೆ ಎಲ್ಲನೂ ಕತೆ. ಅಲ್ಲೆಲ್ಲೋ ಬಳ್ಳಾರಿ ಜೈಲಿಗೆ ಹೋಗಿದ್ವಿ. ಅಲ್ಲೋ ಬಸ್ಸಿಗೆ ಒಂದು ಸ್ಯಾಮ್ಯಲ್ ಅಂತ ಒಬ್ಬ ಪಾಲಾರ್ ಬಾಂಬ್ ಬ್ಲಾಸ್ಟಲ್ಲಿ ಮೇನ್ ಅಕ್ಯೂಸ್ಡ್ ಅವನು. ಅವನು ಹೇಳ್ತಾನೆ ನಾನು ಅಲ್ಲಿ ಇರಲೇ ಇಲ್ಲ ಅಂತ. ಸೊ ಗೊತ್ತಿಲ್ಲ ಅವ್ನು ನಿಜ ಹೇಳ್ತಾ ಇದ್ದಾನ ಇಲ್ವಾ ಅಂತ. ಅವರೆಲ್ಲ ಜೀವಾವಧಿ ಶಿಕ್ಷೆ ಅಂದರೆ ಆಗೋಗ್ಬಿಡಿದೆ. 10-15 ವರ್ಷ ಆಗೋಗ್ಬಿಡಿದೆ. ಇನ್ನು 20 ವರ್ಷದಲ್ಲಿ ಹಂಗೆ ಕೂತಿದ್ದಾರೆ. ಮರಣದಂಡನೆ ಕ್ಯಾನ್ಸಲ್ ಆಗಿ ಜೀವಾವಧಿಯಾಗಿ ಅದಾದಮೇಲೆ ಇನ್ನೇನೋ ಆಗಿ ಏನೋ ಸಮಸ್ಯೆಗಳಾಗಿ ಬಂದೇ ಇಲ್ಲ ಆಚೆಗೆ. ಬಟ್ ಅವ್ರನ್ನ ಟಾರ್ಚರ್ ಮಾಡಿದ ಕಥೆಗಳೆಲ್ಲ ಅವ್ರು ಹೇಳ್ತಾರೆ, ಅಯ್ಯಪ್ಪ ಭಯಾನಕವಾಗಿದೆ ಅದಲ್ಲ. ಅವ್ರು ಹೇಳ್ತಿರೋ ಮುತ್ತುಲಕ್ಷ್ಮಿನೇ ಬರ್ಕೊಂಡಿರೋ ಕಥೆ ಇದೆಯಲ್ಲ. ಅವಳು ಉಲ್ಟಾ ನೀಡಾಗಿ ತಗಲು ಹಾಕಿ, ಆಮೇಲೆ ಜನನಾಂಗಕ್ಕೆ ಇದು ಹಾಕಿ, ಖಾರ ಪುಡಿ ಹಾಕಿ ಎಲ್ಲ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ನೀವು ಅವ್ರಿಗೆ ಕಾಂಪನ್ಸೇಷನ್ ಕೊಡೋಲ್ಲ ಅಂತಂದರೆ, ಸಮಾಜ ಅಂತೂ ಕೊಡಲಿಲ್ಲ, ಸರ್ಕಾರಗಳು ಕೊಡೋಲ್ಲ, ನೀವು ಅವ್ರನ್ನ ಇಟ್ಕೊಂಡು ದುಡ್ಡು ಮಾಡ್ತಾರೆ, ಕಡೋದ್ರೆ ಏನು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಅಲ್ಲಿ ಅವನ್ನ ಹೀರೋ ಆಗಿ ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ತಮಿಳಲ್ಲೂ ಪಿಕ್ಚರ್ ಮಾಡಿದ್ದೀವಿ. ಸೊ ನ್ಯೂಟ್ರಲ್ ಆಗು ಇರೋಕ್ಕಾಗಲ್ಲ. ನನ್ನ ಸಮಸ್ಯೆ ಏನಂದರೆ, ನಾನು ನ್ಯೂಟ್ರಲ್ ಆಗು ಇರೋಂಗಿಲ್ಲ, ಈ ಕಡೆನೂ ಒಬ್ಬ ಅವ್ನ ಪರವಾಗೂ ಮಾತಾಡೋಲ್ಲ, ಅವ್ನ ವಿರುದ್ಧವಾಗೂ ಪೂರ್ತಿ ಮಾತಾಡೋಂಗಿಲ್ಲ. ಸೊ ಒಂದು ಮಧ್ಯದ ಪಾತ್ರ ನೀಡಬೇಕಾಗಿತ್ತು. ಇಟ್ಸ್ ಕ್ವೈಟ್ ಟಫ್, ಚಾಲೆಂಜಿಂಗ್. ಬಟ್ ಕ್ಲಿಯರಾಗಿ ಎಲ್ಲ ಕಡೆನೂ ಅದನ್ನ ನಾನು ಅಲ್ಲೂ ಹೋಗಿ ಹೇಳಿದೆ, ವೀರಪ್ಪನ್ ನನ್ನ ಮಟ್ಟಿಗೆ ಒಬ್ಬ ಕ್ರಿಮಿನಲ್. ನೀವು ಏನಾರು ಅಂಕೊಳ್ಳಿ, ಹೀರೋ ಆರು ಅಂಕೊಳ್ಳಿ, ಏನಾರು ಅಂಕೊಳ್ಳಿ, ಒಬ್ಬ ಕ್ರಿಮಿನಲ್. ಹಂಗೆ ಮಾಡಿದ್ದೆಲ್ಲನೂ ತಪ್ಪೆ. ಅವ್ನಿಗೆ ಮಾಡಿದ್ದಕ್ಕೆ ಏನೂ ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ ಅವನನ್ನು. ಬಟ್ ಸ್ಟಿಲ್ ಅದರ ಹಿಂದಿನ ಸೈಕಾಲಜಿ ಯಾಕೆ ಹಿಂಗಾಯಿತು, ಅಂಥವನೊಬ್ಬ ಅಷ್ಟು ಮಟ್ಟಿಗೆ ಬೆಳೆದ, ಅಷ್ಟು ವರ್ಷ ಇಷ್ಟು ರಿಸೋರ್ಸಸ್ನ ಕನ್ಸ್ಯೂಮ್ ಮಾಡುವಂಥ ಒಬ್ಬ ಕಾರಣಗಳನ್ನ ಬೆಳೆದ. ಅದ್ರ ಹಿಂದಿನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಕ್ಕೆ ಹಂಗಾಗ್ದವ್ರು ನೋಡ್ಬೋದು ಅಷ್ಟೇ ಅಂತ. ಇನ್ನೊಂದೇನಾಯಿತು ಅಂದರೆ, ಅಲ್ಲಿ ಪಾಲಾರ್ ಬಾಂಬ್ ಬ್ಲಾಸ್ಟ್ ಸೀನ್ ಬಂದಾಗ ನನ್ನ ಮಕ್ಳನ್ನ ಕರ್ಕೊಂಡು, ಚಿಕ್ಕ ಮಕ್ಳು ಅವಾಗ ನನ್ನ ಮಕ್ಕಳು ಫುಲ್ ಚಪಾಳಿ ಹೊಡ್ಬಿಟ್ರು ನನ್ನ ಮಕ್ಕಳು. ಜನ ಎಲ್ಲ ಉಯಿರು ಹೊಡಿತಾರೆ ಅದಕ್ಕೆ. ಇವ್ ನನ್ನ ಮಗ ಅಂತೂ ಒನ್ಸ್ ಮೋರ್ ಚಿಕ್ಕವನು. ಅದು ಬಸ್ ಮೇಲಕ್ಕೆ ಎಗರುತ್ತಲ್ಲ, ಅವನಿಗೆ ಬರೀ ವಿಜುವಲ್ ಅಷ್ಟೇ ಅದು. ನಾವು ಅವಾಗ ನಾನು ಅಂದ್ಕೊಂಡೆ, ಅಯ್ಯೋ
ನಾವು ಮಾಡ್ಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡಿರಲಿಲ್ಲ ಇದನ್ನ ಹಿಂಗಾಗತ್ತೆ ಅಂತ. ಇವರು ಅಷ್ಟೇ, ಹರಿಕೃಷ್ಣ ಶಕೀಲ್ ಸತ್ತಾಗ ಜನ ವಿಸಿಲ್ ಹೊಡಿತಾರೆ. ನಮ್ಮ ಉದ್ದೇಶ ಅದೇ, ಹೇರ್ ಪಿನ್ ಬೆಂಡು. ಹಾಂ, ನಮಗೇನು ಉದ್ದೇಶ ಆಯಿತು ಅಂದರೆ ಈ ಗುರುನಾಥನ ಮಾಡ್ರಿಗೆ ಒಂದು ರಿವೆಂಜ್ ನಮ್ಮ ಕತೆ ಮುಂದುವರಿಬೇಕಲ್ಲ, ಅದು ಆ್ಯಕ್ಷನ್ ಕೌಂಟರ್ ಆ್ಯಕ್ಷನ್ ಥರ ಇರಬೇಕು. ಇವ್ರು ಯಾರೋ ಹೊಡೆದ, ಇವ್ನು ಯಾರನ್ನೋ ಹೊಡೆದ, ಅವ್ರು ಅದಕ್ಕೋಸ್ಕರ ವಾಪಸ್ ರಿಟ್ಯಾಲಿಯೇಟ್ ಮಾಡಿದ್ರು, ಅಥವಾ ಅವರು ಯಾರನ್ನೋ ಕೊಂದರು ಅದಕ್ಕೋಸ್ಕರ ಇವ್ನು ರಿಟ್ಯಾಲಿಯೇಟ್ ಮಾಡ್ದ ಅಂತ ಇರಬೇಕಾಯ್ತು. ಸೊ ಗುರುನಾಥನಿಗೂ ಅವ್ನಿಗೆ ಅಷ್ಟೊಂದು ದೊಡ್ಡ ಸಂಬಂಧ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಸಿನಿಮ್ಯಾಟಿಕ್ ಸ್ವಲ್ಪ ಅದನ್ನ ಇವನು ತುಂಬ ಹತ್ತಿರ ಇದ್ದ ಅಂತ ಅನ್ನೋ ಥರ ಮಾಡ್ಕೊಂಡು ಅವ್ನಿಗೆ ಅಡುಗೆ ಬಟ್ಟ ಅವನಷ್ಟೇ ಗುರುನಾಥನಲ್ಲಿ, ಇವನು ಗ್ಯಾಂಗಲ್ಲಿ ಹತ್ತಿರ ಅಂತ ತೋರ್ಸೋಕೆ ಒಂದೊಂದು ಲವ್ ಸ್ಟೋರಿ ಇತ್ತು. ಆ್ಯಕ್ಚುಲಿ ಒಬ್ಬ ಲಮಾಣಿ ಹುಡುಗಿನ ಲವ್ ಮಾಡಿದ್ದ, ಹಾಗೇ ಅವನ್ನ ಟ್ರ್ಯಾಪ್ ಮಾಡಿದ್ದು. ಸೊ ಅದೆಲ್ಲ ಹೆಚ್ಚು ಕಡಿಮೆ ಇದೆ. ಬಟ್ ಅದನ್ನು ಸ್ವಲ್ಪ ಎಮೋಷ್ನಲ್ ಆಗಿ ಅದಕ್ಕೆ ರಿಟ್ಯಾಲಿಯೇಷನ್ ಆಗಿ ಮಾಡ್ದ ಅಂತ ಅವ್ನು ಇಲ್ಲದೆ ಇದ್ರೂ ಅವ್ನು ಮಾಡ್ತಾ ಇದ್ದ. ಯಾಕಂದರೆ ಹರಿಕೃಷ್ಣ ಶಕೀಲ್ ಆಲ್ಮೋಸ್ಟ್ ಹಿಡಿಯೋ ಹತ್ರಕ್ಕೆ ಹೋಗ್ಬಿಟ್ಟಿರು, ಸಿಕ್ಕಾಪಟ್ಟೆ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಿದ್ರು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಕೆಂಪಯ್ಯ, ಇವರಿಬ್ಬರನ್ನ ಹರಿಕೃಷ್ಣ ಶಕೀಲ್ ಬದುಕಿದ್ರೆ ಅಥವಾ ಕೆಂಪಯ್ಯನ ಇನ್ನು ಸ್ವಲ್ಪ ಮುಂದುವರಿಸಿದ್ದಿದ್ರೆ ಯಾವಾಗಲೂ ಹಿಡಿದ್ಬಿಟ್ರು ಅವರು ವೀರಪ್ಪನ. ಬಟ್ ಹಿಂದೆ ಬೇಕಾದಷ್ಟು ರಾಜಕೀಯಗಳಾಗಿ ಇದಾಗಿರಲಿಲ್ಲ ಅವರಿಬ್ಬರಿಗೆ. ಸೊ ಹರಿಕೃಷ್ಣ ಶಕೀಲ್ ಅಂಥ ನಮ್ಮ ಬೆಸ್ಟ್ ಆಫೀಸರ್ಸ್ ಅವರು. ಅವ್ರು ಸತ್ತಾಗ ಜನ ವಿಜಿಲ್ ಹೊಡೆದ್ಬಿಟ್ರು ಥಿಯೇಟ್ರಲ್ಲಿ. ಯಾಕೆಂದರೆ ಗುರುನಾಥನ ಮರ್ಡರ್ ರಿಟ್ಯಾಲಿಯೇಷನ್ ಆಗಿ ನೋಡೋದ ಅಂತ ಆಗೋಯ್ತು ಅಲ್ಲಿ. ನನಗೆ ಬೇಜಾರಾಗೋಯ್ತು. ನಾನು ಹಾಗಾಗಿ ಎಲ್ಲ ಇಂಟರ್ವ್ಯೂಲಿ ಇದನ್ನ ಹೇಳ್ತೀನಿ. ಆ ವೀರಪ್ಪನ ಬಗ್ಗೆ ಮಾತು ಬಂದರೆ ಹೇಳ್ತೀನಿ, ನನಗೆ ಗಿಲ್ಟ್ ಇನ್ನೂ ಕಾಡುತ್ತೆ. ನಾವು ಸಿನಿಮಾ ಮಾಡ್ತಾ ನಾವು ಉದ್ದೇಶ ಅದಿರಲಿಲ್ಲ ನಮಗೆ, ಅದಕ್ಕೆ ವಿಜಿಲ್ ಹೊಡಿಬೇಕು ಅಥವಾ ಅದಕ್ಕೆ ಜನ ಖುಷಿ ಪಡಬೇಕು ಅನ್ನೋ ಉದ್ದೇಶ ಇಲ್ಲ. ಬಟ್ ಜನ ಖುಷಿ ಪಡ್ತಾರೆ, ವಿಚ್ ಇಸ್ ರಾಂಗ್, ತಪ್ಪು ಅದು. ನಮ್ಮ ಫಿಲ್ಮ್ ಮೇಕರ್ ದೃಷ್ಟಿಯಿಂದ ನಮ್ಮ ಉದ್ದೇಶ ಅದಾಗಿಲ್ಲ ಅಂತ ಹೇಳ್ಕೊ. ಅಟ್ಲೀಸ್ಟ್ ಅಲ್ಲಾಗಲಿಲ್ಲ ಅಂದರೆ ಹೊರಗಡೆ ಹೇಳ್ಕೋಬೇಕಲ್ಲ. ಸಿನಿಮಾಲ್ ಹೋಗಿ ಈಗ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹೊರಗಡೆನಾದ್ರು ಇಲ್ಲ, ಅದು ಉದ್ದೇಶ ಅಲ್ಲ. ಅವ್ರು ನಮ್ಮ ಬೆಸ್ಟ್ ಆಫೀಸರ್ಸ್ ಆ್ಯಕ್ಚುಲಾಗಿ ಅವರು. ಅದು ಕಥೆಯಾಗಿ ಹಂಗೆ ಮಾಡಿದ್ದೀವಿ ಅಷ್ಟೇ. ಸೊ ಕಾಂತಾರದಲ್ಲೂ ನಾನು ಮಾತಾಡಿದ್ದಕ್ಕೆ ಉದ್ದೇಶ ಅದೇ ಆಗಿತ್ತು. ಕಾಂತಾರದ ಸಿನಿಮಾ ಉದ್ದೇಶ ಅದಲ್ಲ, ಫಿಲ್ಮ್ ಮೇಕರ್ನ ಉದ್ದೇಶ ಕೂಡ ಸಿನಿಮಾ ನಡೆದಿದ್ದೆಲ್ಲ ನಿಜ ಅಂತ ನಂಬ್ಕೊಂಡು ಹೋಗಿ ಹೊರಗಡೆ ಆ ಮೂಢನಂಬಿಕೆನ ಹರಡಿ ಅಂತಲ್ಲ. ಸೊ ದೈವ ಯಾರನ್ನೋ ರಕ್ತ ಕಾರಿ ಸಾಯಿಸ್ಬಿಡುತ್ತೆ ಅನ್ನೋದೆಲ್ಲ ಕಲ್ಪನೆ ಅಷ್ಟೇ. ಕಲ್ಪನೆ ಅಂತ ತೊಗೊಳ್ಳಿ. ಅದನ್ನು ತೊಗೊಂಡೋಗಿ ಯಾವುದೋ ಒಂದು ಧರ್ಮದ ವಿರುದ್ಧ ಮಾಡಿದ್ರಲ್ಲ ಅದನ್ನು. ಯಾವುದೋ ಒಂದು ಮುಸ್ಲಿಂ ಹುಡುಗ ಯಾರೋ ಕೊರಗಜ್ಜನ ಹುಂಡಿ ಒಳಗಡೆ ಕಾಂಡಮ್ ಹಾಕ್ಬಿಟ್ಟ, ಹಾಗಾಗಿ ರಕ್ತ ಕಾರಿಸೋಗ್ಬಿಟ್ಟ. ಕಾಂತಾರದ ದೈವ ಹೇಳಿದ ಇದು ಮಾತು ಸತ್ಯ ಆಯಿತು ಅಂತ. ಅದು ಕೋಟಿಗಟ್ಟಲೆ ವ್ಯೂಸು. ಅದನ್ನ ನಂಬೋರು ಕೋಟಿಗಟ್ಟಲೆ ಜನ ಇದ್ದಾರೆ ಹಂಗಾರೆ. ಸೊ ಅಷ್ಟು ಕೋಟಿಗಟ್ಟಲೆ ಜನಗಳ ಒಳಗಡೆ ಇದನ್ನು ಧರ್ಮಾಂಧತೆಯನ್ನು ಬಿತ್ತುತ್ತಾ ಇದ್ದೀವಿ ನಾವು. ಅದಕ್ಕೆ ಯೂಸ್ ಆಗಿತ್ತೇನೋ ಕಾಂತಾರ. ಆವಾಗ ಆಸ್ ಫಿಲ್ಮ್ ಮೇಕರ್ಸ್ ಇದು ಬಿಕಮ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಮ್ಮ ಜವಾಬ್ದಾರಿ ಆಗುತ್ತೆ. ಅದಲ್ಲ ಅಂತ ಹೇಳಬೇಕು. ಹಂಗಾಗಿ ನಾನು ಬರದೆ ಅವಾಗ ಕೂತ್ಕೊಂಡು ನಾನು ತಡ್ಕೊಳಕ್ಕಾಗಲಿ. ಯಾರು ಮಾತಾಡ್ತಾರೆ ಕಾಯ್ತಾ ಇದ್ದಾರೆ, ಎಲ್ಲರೂ ಅದು ಹೆದರ್ತಾರೆ. ಈಗ ಅದು ಏನಂದರೆ, ಈಗ ದೊಡ್ಡ ಬಂಡವಾಳ ಹಾಕ್ತವ್ರಿಗೆ ಅದೇ ಸಮಸ್ಯೆ ತಾನೆ. ನಾವು ಈಗ ಮೆಜಾರಿಟಿನ ಎದುರು ಹಾಕೊಂಡ್ಬಿಟ್ರೆ ಈಗ ಬೇರೆ ಪೊಲಿಟಿಕಲ್ ಪಾರ್ಟಿಗಳು ಅದೇ ಆಗ್ತಾ ಇರೋದು. ಈ ಹಿಂದೂ ಧರ್ಮದಲ್ಲಿರೋ ಧರ್ಮಾಂಧತೆಯನ್ನು ಅಥವಾ ಮೂಢನಂಬಿಕೆಗಳನ್ನ ಖಂಡಿಸೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಯಾಕೆಂದರೆ ಈ ಓಟ್ಗಳು ಹೋಗ್ಬಿಡ್ತಾರಲ್ಲ ನಮಗೆ. ಸೊ ಹಾಗೆ ಪ್ರೇಕ್ಷಕರು ಹೋಗ್ಬಿಡ್ತಾರೆ ಅಂತ ಇವ್ರು ಯೋಚನೆ ಮಾಡ್ತಾರೆ. ನನಗೇನಿಲ್ವ ಅದು. ಸೊ ನಾನು ಮಾತಾಡ್ಬೋದಲ್ಲ. ಉದ್ದೇಶ ಅಂತೂ ಖಂಡಿತವಾಗಿ ಅದಾಗಿರಲಿಲ್ಲ. ಸೊ ಅದನ್ನೇ ಹೇಳಿದೆ ನಾನು ಕೂತ್ಕೊಂಡು. ಅದೆಲ್ಲ ನಮಗೆ ಟೂಲ್ ಅಷ್ಟೇ ಅಪ್ಪ. ದೇವರಾಗಲಿ ದೆವ್ವಾಗಲಿ, ನಾನು ದೇವ್ರ ಸಿನಿಮಾ ಮಾಡಿದ್ದೀನಿ. ನಂಗೆ ದೇವರು ನಂಬಿಕೆ ಇಲ್ಲ, ದೇವ್ರ ನಂಬಿಕೆ ಇಲ್ಲ. ಬಟ್ ನನಗೊಂದು ಒಳ್ಳೆ ಟೂಲ್ ಇದು ಯೂಸ್ ಮಾಡಿ ಹೇಳೋದಕ್ಕೆ, ಒಂದು ಕಥೆ ಹೇಳೋದಕ್ಕೆ. ಸೊ ದೇವ್ರದ ಕಥೆ ಮೂಲಕ ಜನಗಳಿಗೆ ಇಷ್ಟ ಆಗುತ್ತೆ, ಆ ಥ್ರಿಲ್ಲು ಸಿಗುತ್ತೆ. ಥ್ರಿಲ್ ಜೊತೆಗೆ ಇನ್ನೊಂದೇನು ನಾನು ಹೇಳ್ತಾ ಇರ್ತೀನಿ, ಅದನ್ನು ಹೇಳ್ದಂಗೆ ಅದಷ್ಟೇ ತಾನೇ. ಅದೇ ಆ ಮಟ್ಟಿಗೆ ನಾವು ಆಡಿಯನ್ಸ್ನ ರೆಡಿ ಮಾಡ್ಕೊಂಡಿಲ್ಲ, ಅದೇ ಸಮಸ್ಯೆ. ಆಡಿಯನ್ಸ್ನ ಇನ್ನೂ ಹಾಲ್ ಅಭಿಷೇಕ ಮಾಡ್ಕೊಳ್ಳೋಕ್ಕೆ ಕಟೌಟು ಯೂಸ್ ಅಷ್ಟಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ, ಅದೇ ಸಮಸ್ಯೆ. ಅಲ್ಲಿಗೆ ಅವನ್ನ ಬೆಳೆಯೋದಕ್ಕೆ ಬಿಟ್ಟರೆ ಅವ್ನು ಸ್ವಲ್ಪ ಎಜುಕೇಟ್ ಮಾಡಿದ್ರೆ ಏನಾದ್ರು ಬದಲಾವಣೆ ಸಾಧ್ಯ. ಆದರೆ ನೋಡಿ, ಆ ಥರ ಕಾಂತಾರದ ಬಗ್ಗೆ ತಾವು ಸ್ಟೇಟ್ಮೆಂಟ್ ಕೊಟ್ಟಾಗ ಕಮೆಂಟ್ಸ್ ಬಂದಿದ್ದು ಜನ ನೋಡಿ, ನೀವು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ನೀವು ಸಿನಿಮಾದಲ್ಲಿ ರೆಮ್ಯುನರೇಷನ್ ತೊಗೊಂಡು ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ಹೊರಗೆ ಬಂದು ಸಿನಿಮಾ ಎಲ್ಲ ಮುಗಿದ ಮೇಲೆ ಅಂದರೆ ನಿಮ್ಮ ಅವ್ರ ವ್ಯವಹಾರ ಹೇಳ್ಬೇಕಾಯ್ತು ಅಂತ ಚುಪ್ತ ಆಗುತ್ತೆ. ನೀವು ಅದನ್ನ ಒಪ್ಕೋಬಾರ್ದು. ಸಾಮಾಜಿಕ ಜವಾಬ್ದಾರಿ ಇದ್ದರೆ ನೀವು ಅದನ್ನ ನೀವು ಬೀಯಿಂಗ್ ಏನ್ ಏಥಿಯಸ್ಟ್ ಕೂಡ ನೀವು ಅದನ್ನ ಒಪ್ಕೋತೀರಿ, ಸಿನಿಮಾ ಮಾಡ್ತೀರಿ, ಹೊರಗೆ ಬಂದು ಅದ್ರ ಮಾತಾಡ್ತೀರಿ. ಡೋಂಟ್ ಯು ಥಿಂಕ್ ಡಬಲ್ ಸ್ಟ್ಯಾಂಡರ್ಡ್ಸ್, ಹಿಪೋಕ್ರಸಿ ಇತ್ಯಾದಿ ಎಲ್ಲ ಮಾತಾಡೋದು? ಅದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಈಗ ಅದನ್ನ ಕೆಲಸ ನಾನದೇ ಹೇಳಿದ್ನಲ್ಲ, ದೈವನೂ ನನ್ನ ಟೂಲ್ ಅಷ್ಟೇ. ಈಗ ನಾನು ರಾಮ ಇದ್ದ ಅಂತೇನು ಹೇಳ್ತಾ ಇಲ್ಲ. ನನ್ನ ರಾಮ ಬೇರೆ ಅಂತ ಹೇಳ್ತಾಯಿನಿ. ನನ್ನ ರಾಮ ಅಂತ ನನ್ನ ರಾಮನ ಕಲ್ಪನೆ ಇದು. ನೀನು 1000 ಕಥೆ ಇದೆ ರಾಮಂದು, ಮುಂದೆ ಅಲ್ಲ. ಮಾಪಿಟ ರಾಮಾಯಣ ಇದೆ ಅಲ್ಲಿ. ಇಲ್ಲಿಗೆ ಬಂದರೆ ಮುಸ್ಲಿಮ್ಸ್ ಹಾಡುವಂಥ ರಾಮಾಯಣ ಇದೆ ಕೇರಳದಲ್ಲಿ. ಸೊ 1000 ರಾಮಾಯಣ ಇದೆ, 1000 ಕಥೆಗಳಿದೆ. ಅದು ಪಬ್ಲಿಕ್ ಡೊಮೈನಲ್ಲಿರೋ ವಿಷಯ, ಇದು ನಿಮ್ಮ ಸ್ವಂತ ವಿಷಯ ಅಲ್ಲ. ನಿಮಗೆ ಫೇತ್ ಇರ್ಬೋದು ಅದರಲ್ಲಿ, ಬಟ್ ನನಗೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಹಕ್ಕಿದೆ ಈ ಜಗದಲ್ಲಿ ಇರೋದ್ರಿಂದ, ಅಥವಾ ಮನುಷ್ಯನಾಗಿರೋದ್ರಿಂದ. ಅದು ಯಾರ ಮೇಲೆ ಎಲ್ಲರ ಮೇಲೂ ಪ್ರಭಾವ ಬೀರ್ತಾ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ಅದ್ರ ಮೂಲಕ ಬೇರೆ ಒಂದು ಕಥೆ ಹೇಳೋ ಹಕ್ಕಿದೆ ಅಷ್ಟೇ. ಅದು ನಂಬಿಕೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ದೇವ್ರ ಸಿನಿಮಾ ಡೆಫಿನೆಟಾಗಿ ನಾನು ದೇವ್ರ ಸಿನಿಮಾ ಮಾಡಿದ್ರೆ ದೇವ್ರ ರೋಲೆ ಕೊಟ್ಟರು ನಾನು ಮಾಡ್ತೀನಿ. ಅದ್ರ ಮೂಲಕ ಏನಾದ್ರು ಹೇಳ್ತಾ ಇರ್ಬೇಕಷ್ಟೇ. ನಾನು ಶ್ರೀನಿವಾಸ ಕಲ್ಯಾಣ ಮಾಡ್ತೀನಿ, ಶ್ರೀನಿವಾಸ ಕಲ್ಯಾಣ ಮಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ಇದನ್ನೇ ಮಾಡ್ತೀನಿ, ರಾಮಾಯಣನೇ ಮಾಡ್ತೀನಿ ಬಿಟ್ಟರೆ. ಹಾಗೇನು ಲಕ್ಷ್ಮಣನ ರೋಲೆ, ಮೂಕುಯ್ಯ ರೋಲೆ. ಬಟ್ ಅದ್ರ ಮೂಲಕ ಏನೋ ಒಂದು ಹೇಳ್ತಾ ಇರಬೇಕಷ್ಟೇ. ಓಕೆ. ಅದ್ರ ಮೂಲಕ ಅದರಲ್ಲಿ ಆಗಿನ ಕಥೆ ಬೇರೆ, ಈಗಿನ ಕಥೆ ಬೇರೆ, ಅದರ ಉದ್ದೇಶಗಳು ಬೇರೆ, ಅದರ ಉದ್ದೇಶ ಏನು, ನಿಜವಾದ ಉದ್ದೇಶಗಳೇನು, ಅದರ ಪೊಲಿಟಿಕಲ್ ಇಂಟೆನ್ಷನ್ಸ್ ಏನು, ಎಲ್ಲನೂ ಹೇಳ್ತಾ ಇರ್ಬೇಕು ಅದಷ್ಟೇ.
ಇವನೇ ತಾನೆ ಆ ಕಥೆಗಳೇ ಒಂಥರ ಯಾಕೆ ಅವು ಅಷ್ಟೊಂದು ಉಳ್ಕೊಂಡಿವೆ ನಮ್ಮಲ್ಲಿ ಅಂತಂದರೆ ಆ ಕಥೆಗಳಿಂದ ಇನ್ಸ್ಪೈರ್ ಆಗೇ ಎಲ್ಲ ಕಥೆಗಳು ಬರ್ತಾ ಇರೋದಲ್ಲ, ಎಲ್ಲನೂ ಸೇರಿಸಿ ಮಾಡಿಬಿಟ್ಟಿದ್ದಾರೆ ಅವುಗಳನ್ನ. ಸುಮಾರು ಇಲ್ಲಿರೋ ಜನಗಳ ನಂಬಿಕೆಗಳು ಅವು ಇವು ಎಲ್ಲನೂ ಸೇರಿಸಿ ಇವ್ರ ಜೀವನ ಶೈಲಿ ಎಲ್ಲನೂ ಸೇರಿಸಿ ಮಾಡಿಬಿಟ್ಟಿರೋದ್ರಿಂದ ಅದರಿಂದನೇ ಹೊಸ ಹೊಸ ಕಥೆಗಳು ಹುಟ್ಕೊಳ್ತಾ ಹೋಗ್ತವೆ. ಇನ್ಸ್ಪೈರ್ ಆಗಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ದೇವ್ರು ನಂಬಲೇಬೇಕು ಅಂತ ಇಲ್ಲ. ದೇವ್ರು ನನಗೊಂದು ಸಲಕರಣೆ ಅಷ್ಟೇ. ಅವ್ರಿಗೆ ದೇವರಾಗಿರ್ಬೋದು. ದೇವ್ರು ಜನಪದೀಯರಲ್ಲದಿಲ್ಲ. ಜನಪದೀಯರ ಕಥೆಗಳಲ್ಲಿ ದೇವರೊಬ್ಬ ಮನುಷ್ಯನ ಥರನೇ ಟ್ರೀಟ್ ಮಾಡ್ತಾರೆ. ಅವ್ನಿಗೆ ಉಗಿತಾರೆ. ಈ ಮಂಡ್ಯಸ್ವಾಮಿ ಹಾಡುಗಳೆಲ್ಲ ಚೆನ್ನಾಗಿ ಉಗಿತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ನಂಜುಂಡೇಶ್ವರನ ಕಥೆ ಇದೆಯಲ್ಲ, ಹೌದು. ಉದ್ನಳ್ಳಿ ಮರಮ್ನ ಕಥೆ ಇದೆ. ಸೊ ನಮ್ಮ ದೇವರುಗಳು ಜನಪದರಲ್ಲಿ ನಮ್ಮಂಗೆ ಅದು ದೈವದ ಕಲ್ಪನೆಯಲ್ಲಿಂದ ಬಂತು ಅಂತ ಯೋಚನೆ ಮಾಡಿದ್ರೆ ನೀವು ಮಾಡಿದ್ರೆ ದೈವನ ಇಲ್ಲ ಅನ್ನೋದು ಏನಕ್ಕೆ ಹೇಳಬೇಕಾಗತ್ತೆ ಅಂದರೆ ದೈವನ ತಪ್ಪು ವಿಷಯಗಳಿಗೆ ಬಳಸ್ಕೊತಾ ಇರಲ್ಲ, ಅದಕ್ಕೋಸ್ಕರ ಹೇಳಬೇಕಾಗತ್ತೆ. ನಿಮಗೆ ಶಕ್ತಿ ಕೊಡೋದಾದರೆ ಖಂಡಿತ ಬಳಸ್ಕೊಳ್ಳಿ ಎಲ್ಲರೂ. ಆದರೆ ದೈವ ಇನ್ನೊಬ್ಬರನ್ನ ಕೊಲ್ಲೋದಕ್ಕೆ ನಿಮ್ಮನ್ನು ಪ್ರೇರೇಪಿಸ್ತಾ ಇದೆ ಅಂದರೆ, ಅಥವಾ ದ್ವೇಷ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದೆ ಅಂದರೆ, ತಪ್ಪು ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದೆ ಅಂದರೆ ಅದು ದೈವ ಅಲ್ವೇ ಅಲ್ಲ. ದೈವ ಇಲ್ಲ ಇದೆ ಪ್ರಶ್ನೆ ಅದೆಲ್ಲ ಬಿಟ್ಟು ಇದು ದೈವ ಇಲ್ಲ ಇದು ಇದೆ ಅನ್ನೋ ಪ್ರಶ್ನೆಗೆ ಬಂದರೆ ಆವಾಗ ಕೂತ್ಕೊಂಡು ಅದನ್ನು ಮಾತಾಡ್ಬೋದು. ಆಧಾರ ಇಲ್ದಿರೋದಕ್ಕೆ ಹೇಗೆ ನಾವು ಇದೆ ಅಂತ ಒಪ್ಕೊಳ್ಳೋದು? ಓಕೆ, ನಮ್ಮ ನಂಬಿಕೆ ಅದು ನಮಗೊಂದು ಶಕ್ತಿ ಕೊಡ್ತಾ ಇದೆ, ಫೈನ್, ಒಂದು ರಿಲೀಫ್ ಕೊಡ್ತಾ ಇದೆ. ಹೌದು, ಕೊಡ್ತಾ ಇದೆ. ಅಲ್ಲಿ ಇವರಿಗೆ ಒಂಟಿ ಅಂತ ಅನಿಸೋ ಭಾವನೆಯಿಂದ ನಮಗೆ ರಿಲೀಫ್ ಕೊಡ್ತಾ ಇದೆ ಅಂತಂದರೆ ಒಂಟಿಯಾಗಿ ನಿಂತ್ಕೊಂಡಾಗ್ತಾನೆ ದೇವ್ರ ಜ್ಞಾಪಕ ಬರೋದು. ಆ್ಯಕ್ಚುಲಿ ನಮಗೆಲ್ರಿಗೂ ಭಕ್ತಿ ಬರುತ್ತೆ ಆವಾಗಲೇ. ಸೊ ಒಂಟಿಯಾಗಿ ನಿಂತ್ಕೊಂಡಾಗ ಯಾವುದೋ ಒಂದು ಶಕ್ತಿ ಇದೆ ನನಗೆ ಹೆಲ್ಪ್ ಮಾಡುತ್ತೆ. ಅದು ಇದೆಯೋ ಎಲ್ಲೋ ಗೊತ್ತಿಲ್ಲ. ಇರೋಂಗಿದ್ದರೆ ಯಾಕೆ ಕೊರೋನಾ ಟೈಮಲ್ಲಿ ಇಷ್ಟೊಂದು ಜನ ಸಾಯಬೇಕಾಗಿತ್ತು? ಒಳ್ಳೆಯವರೆಲ್ಲ ಸುತ್ತೋದ್ರಲ್ಲ. ಪಾಪ ಮಾಡಿದ್ರೆ ಗಿರ್ಮ ಎಲ್ಲ ಕೊಡ್ತಾರೆ, ಕರ್ಮ ಎಲ್ಲ ನೆಪಗಳು ಹೇಳ್ತಾರೆ. ಕರ್ಮದ ನೆಪ ಇಟ್ಕೊಂಡು ನೀವು ಹೇಗೆ ಒಂದು ರೇಪನ್ನ ಜಸ್ಟಿಫೈ ಮಾಡೋಕ್ಕೆ ಸಾಧ್ಯನಾ? ಯಾವ ಕರ್ಮಕ್ಕೆ ಆ ಥರದ್ದು ಒಂದು ಫಲ ಸಿಗೋಕ್ಕೆ ಸಾಧ್ಯ? ಆ ಥರದ್ದೊಂದು ಸಿಕ್ಕಿದ್ರೆ ಮನೆ ಯಾರೋ ಹೇಳ್ತಾರೆ, ಎಲ್ಲೋ ಒಂದು ಕಡೆ ಮಾತುಕತೆ ಬಂತೋದೆ, ರೇಪನ್ನ ನಡೀತಾ ದೇವ್ರು ಸುಮ್ಮನೆ ನೋಡ್ಕೊಂಡು ಕೂತಿದ್ದಾನ ಅಂತ. ದೇವ್ರಿದ್ದಾನೆ ಅಂದರೆ ಒಂದ್ಸಲ ಕ್ವಶನ್ ಮಾಡ್ಕೊಳಕ್ಕಾಗ್ತಾ ನಮ್ಮನ್ನು ನಾವು ಹಾಗೆ? ದೇವ್ರಿದ್ದಾನೆ ಅಂದರೆ ನೋಡ್ತಾ ಇರಬೇಕಲ್ಲ, ಎಲ್ಲನೂ ನೋಡ್ತಾ ಇದ್ದಾನೆ ದೇವರು. ರೇಪ್ನ ನೋಡ್ತಾ ಕೂತಿದ್ದಾನ? ಕೂತಿದ್ದರೆ ಅವನ ಮನಸ್ಥಿತಿ ಏನಿರಬೇಕು? ಏನೂ ಮಾಡದೆ ಕೂತಿದ್ರೆ. ಸೊ ಬಲಿಗೆ ಆ ಥರ ನಮ್ಮನ್ನ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ದೇವರುಗಳನ್ನ ನಾವು ಪ್ರಶ್ನೆ ಮಾಡೋಕ್ಕೆ ರೆಡಿ ಇಲ್ಲ. ಯಾವಾಗಲೂ ಶಕ್ತಿ ಕೇಂದ್ರಗಳನ್ನು ಪ್ರಶ್ನೆ ಮಾಡೋದೇ ಇಲ್ಲ ನಾವು. ಎಲ್ಲೂ ರಾಜಕೀಯದಲ್ಲೂ ಅಷ್ಟೇ, ಪವರ್ ಇದೆ ಅಂದರೆ ಹಾಗೆ ತಲೆ ಬಗ್ಗಿಸ್ಬಿಡ್ತೀವಿ ಪವರ್ ಮುಂದೆ. ಹಂಗೆ ಮಾಡಿ ಕಂಡೀಷನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನಮ್ಮನ್ನು, ಪ್ರಶ್ನೆ ಮಾಡದೇ ಇರೋ ಮಾಡಿ ಇಟ್ಬಿಡ್ತಾರೆ. ಒಬ್ಬ ಸ್ಟಾರ್ ಅಂದರೆ ಅವನಿಗೆ ನಾವು ಜೈ ಜೈ ಅಂತ ಅನ್ನಲೇಬೇಕು. ಅನ್ನಲಿಲ್ಲ ಅಂತಂದರೆ ಅವನು ಹಿಡ್ಕೊಂಡು ಹೊಡಿತಾರೆ. ದೇವ್ರಿಗೆ ಜೈ ಅನ್ನಲಿಲ್ಲ ಅಂದರೆ ಹೊಡಿತಾರೆ, ಹಿಡ್ಕೊಂಡು ಜೈ ಶ್ರೀರಾಮ ಅನ್ನಲಿಲ್ಲ ಅಂದರೆ ಹೊಡಿತಾರೆ. ಹೀಗೆ. ಸೊ ಕರ್ಮ, ನಾನು ಮುಂಚೆ ಹೇಳ್ತಾ ಕರ್ಮ ಸಿದ್ಧಾಂತನ ಪಾಸಿಟಿವ್ ಆಗಿ ಕೂಡ ನೋಡ್ಬೋದು ಅಂತ ಹೇಳ್ತಾ ಇದ್ದೆ. ಬಟ್ ಅದನ್ನು ಹೇಳಿದ್ರು ತಪ್ಪಾಗುತ್ತೆ ಅನ್ನೋ ಒಂದು ಶುರುವಾಗಿ ಇವಾಗ ಹೇಳೋದು ಬಿಟ್ಬಿಟ್ಟೆ. ಪಾಸಿಟಿವ್ ಆಗಿ ಹೆಂಗೆ ನೋಡ್ಬೋದು ಅಂದರೆ, ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಮಾಡಿದ್ದಕ್ಕೆಲ್ಲ ನಮ್ಮ ಕರ್ಮ ಯಾವುದೋ ಒಂದು ಹಿಂದಿನ ಜನ್ಮದ ಕರ್ಮ ಕಾರಣ ಅಂತ. ಅದರಿಂದ ನಾವು ಹಿಂಗಾಗಿದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ ನೀವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ನಾನೇ ಕಾರಣ ಆಗಿಬಿಟ್ಟಾಗ ನೀವು ಯಾರನ್ನೂ ದ್ವೇಷಿಸೋಕ್ಕೆ ಆಗಲ್ವಲ್ಲ. ಸೊ ಇಟ್ಸ್ ಅ ಪಾಸಿಟಿವ್ ಥಿಂಗ್. ಆದರೆ ಅದನ್ನೇ ತಗೊಬಂದು ಎಲ್ಲ ಪಾಪಗಳಿಗೂ ಅನ್ವಯಿಸೋಕ್ಕಾಗತ್ತೆ ನೀವು? ಅಂದರೆ ಎಲ್ಲ ಘಟನೆಗಳಿಗೂ ಅನ್ವಯಿಸೋಕ್ಕಾಗತ್ತ? ಕೊಲೆ, ಓಕೆ, ಕೊಲೆಗೂ ಒಪ್ಕೊಂಬಿಡೋಣ. ನಾನು ಹೋದ ಜನ್ಮದಲ್ಲಿ ಯಾರನ್ನೋ ಕೊಲೆ ಮಾಡಿದ್ದೆ, ಅವ್ರು ಬಂದು ನನ್ನ ಕೊಲೆ ಮಾಡಿದ್ರು ಅಂತ, ವಿಚ್ ಇಸ್ ಇಲ್ಲಾಜಿಕಲ್. ಬಟ್ ಸ್ಟಿಲ್ ಅದನ್ನು ಜಸ್ಟಿಫೈ ಮಾಡಿಕೊಂಡ್ರು. ಈಗ ಮಕ್ಕಳ ಹತ್ಯೆ, ಮಕ್ಕಳ ರೇಪು, ಅಥವಾ ಒಂದು ಹೆಣ್ಣಿನ ರೇಪು, ಇವು ಮೂರನ್ನ ಡೆಫಿನೆಟಾಗಿ ಯಾವ ಕರ್ಮ ಸಿದ್ಧಾಂತನೂ ಜಸ್ಟಿಫೈ ಮಾಡೋಕ್ಕಲ್ಲ. ಈಗ ಅವರು ಹೋದ ಜನ್ಮದಲ್ಲಿ ಏನೋ ಮಾಡಿದ್ರು, ಅದಕ್ಕೋಸ್ಕರ ಈ ಜನ್ಮದಲ್ಲಿ ರೇಪ್ ಮಾಡ್ತೀವಿ ಅಂದರೆ ಯಾವ ಸಿದ್ಧಾಂತ ಅದು? ಸ್ವಲ್ಪ ತೋರಿಸಿ, ನಾನೇ ಸುಟ್ಟಾಕ್ತೀನಿ ಆ ಸಿದ್ಧಾಂತನ. ಯಾರೇ ಆಗಲಿ ಸುಟ್ಟಾಕ್ತಾನೆ. ಯಾವುದೇ ಮನೇಲಿ ಒಂದು ಹೆಣ್ಮಗು ಇದೆ ಅಥವಾ ಹೆಣ್ಣಿನ ಜೊತೆ ಇಂಟ್ರಾಕ್ಷನ್ ಇರೋ ಯಾರೂ ಅದನ್ನು ಒಪ್ಕೊಳ್ಳಲ್ಲ. ಹೆಣ್ಣಿಗೆ ಗೌರವ ಕೂಡ ಯಾರೂ ಒಪ್ಕೊಳ್ಳಲ್ಲ. ಈ ಯಾವ ಕರ್ಮ ಸಿದ್ಧಾಂತನೂ ಒಂದು ರೇಪನ್ನು ಜಸ್ಟಿಫೈ ಮಾಡೋಕ್ಕೆ ಸಾಧ್ಯನೇ ಇಲ್ಲವಲ್ಲ. ಯಾವ ದೇವರನ್ನು ಜಸ್ಟಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ರೇಪ್ನ ವಿಷಯಕ್ಕೆ ಬಂದುಬಿಟ್ರೆ ದೇವ್ರನ್ನ ಇರಬೇಕೇನೆ ಅದು ಕ್ವಶನ್ ಮಾಡಿಬಿಡುತ್ತೆ ಆ ಕೃತ್ಯ. ನನಗೆ ಕೇಳಿದ್ನಲ್ಲ, ಯಾರು ಕೂತ್ಕೊಂಡು ಕೇಳಿಬಿಟ್ರೆ ಮಾತಾಡೋಕ್ಕೆ ಆಗಲ್ಲ ನಮಗೆ. ಈಗ ನಾನು ದೇವ್ರನ್ನ ಡಿಫೆಂಡ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಈಗ ನಿಮ್ಮ ದೇವ್ರು ಏನಪ್ಪ ರೇಪ್ ಮಾಡಿಬೇಕಾದ್ರೆ ಏನು ಮಾಡ್ತಾ ಇದ್ದಪ್ಪ ಕೂತ್ಕೊಂಡು ನೋಡ್ತಾ ಇದ್ನ ಅಂತ ಕೇಳ್ಬಿಟ್ರೆ ಸುಮ್ಮನೆ ಹೋಗ್ಬಿಡ್ತೀವಿ ನಾವು. ಏನು ಮಾತಾಡೋಕ್ಕಾಗತ್ತಾಗ? ಸೊ ಎಲ್ಲಿದ್ದಾನ ದೇವರು ರೇಪ್ ಮಾಡಿಬೇಕಾದ್ರೆ? ಓಕೆ, ಅದನ್ನು ಬಿಟ್ಬಿಡೋಣ, ಇದ್ದಾನೆ ಅಂತಲೇ ಅಂದ್ಕೊಳ್ಳೋಣ. ಅವ್ನು ನಮಗೆ ಶಕ್ತಿ ಕೊಡ್ತಾನೆ. ಈಗ ಅವನಿಲ್ಲ ಅಂದರೆ ನಮಗೆ ಶಕ್ತಿ ಕೊಡೋರು ಯಾರು? ಅದೊಂದು ಸಮಸ್ಯೆ ಇದೆಯಲ್ಲ. ನಮಗೆ ಅಷ್ಟೊಂದು ಶಕ್ತಿ ಇಲ್ವಲ್ಲ. ಸೊ ಹಾಗಾಗಿ ನಮಗೆ ಸಪೋರ್ಟ್ ಬೇಕಾದ ಸಪೋರ್ಟ್ ಸಿಸ್ಟಮ್ ಇಲ್ಲದಿರೋರಿಗೆ ಯಾರು? ಸೊ ನಿಜ ಅದೊಂದಿದೆ. ಒಂದು ಎಜುಕೇಷನ್ನ ಪ್ರಿವಿಲೇಜ್ ಇರೋರು, ಎಜುಕೇಷನ್, ಲೈಫ್ ಎಜುಕೇಷನ್ನು, ಸರಿಯಾದ ಸಾಹಿತ್ಯದ ತಿಳುವಳಿಕೆ, ಜಗತ್ತಿನ ತಿಳುವಳಿಕೆ ಎಲ್ಲನೂ ಬಂದವ್ರಿಗೆ ಒಂದು ಲೆವೆಲ್ಗೆ ಈಗ ದೇವರನ್ನ ಇರುವನ್ನ ಪ್ರಶ್ನೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಬರ್ತಾ ಅರಿವು ಮೂಡ್ತಾ ಒಂದಷ್ಟು ಪ್ರಶ್ನೆ ಮಾಡೋಕ್ಕೆ ಹೋಗ್ತೀವಿ. ಆಧಾರ ಇಲ್ಲ ಅಂತಂದ್ಬಿಟ್ಟು ನಾವು ಇದು ಮಾಡ್ತೀವಿ. ಈ ಥರದ್ದೆಲ್ಲ ಪ್ರಶ್ನೆಗಳು ಕೇಳ್ತೀವಿ ಅಂತ. ಈ ಥರದ್ದೆಲ್ಲ ತಿಳುವಳಿಕೆ ಇಲ್ದಿರೋನು ಏನು ಮಾಡ್ತಾನೆ? ಅವನಿಗೊಂದು ಸಪೋರ್ಟ್ ಸಿಸ್ಟಮ್ ಬೇಕಲ್ವ. ಸೊ ನಾವು ಸಾರಾಸಗಟಾಗಿ ದೇವರನ್ನು ತಿರಸ್ಕರಿಸ್ಬಿಟ್ಟು ಇಲ್ಲ ಅಂತ ಅಂದ್ಬಿಡೋದು
ಎಷ್ಟು ಮುಟ್ತೀರಿ ಅಂತ ನಮ್ಮನ್ನು ನಾವೇ ಕ್ವೆಶ್ಚನ್ ಮಾಡ್ಕೋಬೇಕಾಯ್ತು. ಅವ್ನಿಗೊಂದು ಸಪೋರ್ಟ್ ಸಿಸ್ಟಮ್ ಅಲ್ಲ ಅದು, ಅದನ್ನು ಕಿತ್ಕೊಳ್ಳೋದು ಹೆಂಗೆ? ಅವನಿಗೆ ಇನ್ನೊಂದು ಸಪೋರ್ಟ್ ಸಿಸ್ಟಮ್ ಕೊಡದೆ ಅವನಿಗೆ ತನ್ನಲ್ಲೇ ನಂಬಿಕೆ ಬರಬೇಕು, ಸ್ವಾಭಿಮಾನ ಬರಬೇಕು, ಅವನಿಗೆ ಸ್ವಯಂ ನಂಬಿಕೆ ಬರಬೇಕು. ಇವೆಲ್ಲ ಬರೋದಕ್ಕೆ ನಾವೇನು ಅವನು ಸಿಸ್ಟಮೇ ಕ್ರಿಯೇಟ್ ಮಾಡಲ್ಲ, ಎಜುಕೇಷನ್ ಕ್ರಿಯೇಟ್ ಮಾಡಲ್ಲ ಅವನಿಗೆ ಅಂತಂದರೆ ಮೊದಲನೇ ದೇವ್ರನ್ನ ಕಿತ್ಕೊಂಡ್ಬಿಟ್ರೆ ಹೆಂಗೆ ಅವನಿಗೆ ಬದುಕ್ತಾನೆ ಪಾಪ. ಸೊ ಅವ್ನಿಗೊಂದು ಸಪೋರ್ಟ್ ಸಿಸ್ಟಮ್ ಬೇಕಲ್ಲ. ಸೊ ಹಾಗಾಗಿ ದೇವ್ರು ಬೇಕಾಗತ್ತೆ. ಹಾಗಾಗಿ ಎಷ್ಟೆಲ್ಲ ಯೋಚನೆ ಮಾಡಿ ಸರಿ ಈ ದೇವ್ರು ಇರಲಿ ಪರವಾಗಿಲ್ಲ, ಆದರೆ ದೇವರು ಸ್ವಲ್ಪ ಚೇಂಜ್ ಆಗಲಿ, ಆ ಥರ ಮತ್ತೆ ಮ್ಯಾನಿಪ್ಯುಲೇಷನ್ ಮಾಡೋ ದೇವ್ರು ಬೇಡ ನಮಗೆ ಈಗಿನ ಕೃಷ್ಣ ಬೇರೆ ಆಗಲಿ. ಈಗಿನ ಕೃಷ್ಣ ಹೆಣ್ಮಕ್ಳು ಬಟ್ಟೆ ಕದ್ದು ಅವ್ರನ್ನೆಲ್ಲ ಟಾರ್ಚರ್ ಮಾಡೋದು ಬೇಡ, ಈಗಿನ ರಾಮ ಶೂರ್ಪನಖಿ ಮೂಗು ಕೊಯ್ಯೋದು ಬೇಡ, ಸೀತೆನ ಅಗ್ನಿ ಒಳಗಡೆ ತಳ್ಳೋದು ಬೇಡ, ಸೀತೆನ ಕಾಡುಗಟ್ಟೋದು ಬೇಡ ಅಂತ ಬೇರೆ ಬೇರೆ ರಾಮರು ಬೇರೆ ಕೃಷ್ಣರು ಬೇಕಾಗತ್ತೆ ಈಗ ನಮಗೆ. ಅವ್ರನ್ನ ತೊಗೊಂಡೋಗಿ ನಾವು ಈ ಥರದ ಪ್ರಿವಿಲೇಜ್ ಇಲ್ಲದೆ ಇರೋವಂಥವ್ರ ಹತ್ರ ಹೊಸ ದೇವರುಗಳನ್ನ ತೊಗೊಂಡೋಗಿ ಬಿಡಬೇಕಾಗತ್ತೆ. ಈಗ ಅಷ್ಟೇ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನಿಸುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಈ ಹಳೆಯ ದೇವರುಗಳನ್ನ ಇಟ್ಕೊಂಡು ಈ ಥರ ಧರ್ಮ ರಾಜಕಾರಣ ಮಾಡಿ ಜನಗಳನ್ನ ಒಡೆದು ಜನಗಳನ್ನ ಹಾಳು ಮಾಡಿ ಧರ್ಮದ ಹೆಸರಲ್ಲಿ ಅಧರ್ಮ ಮಾಡಿಸೋರು ಜಾಸ್ತಿ ಆಗ್ತಾರೆ. நீ ஆசைப்பட்ட மாதிரி ஒரு புள்ள உன் கூடயே இருந்து மதுரையை கலக்கட்டும். நான் ಆಸೆಪಟ್ಟ ಮಾರಿ ವಿಚಾರಗಳನ್ನು ಕೆಣಕುವಂಥ ಪ್ರಬುದ್ಧವಾದ ವಿಚಾರಗಳನ್ನು ಮಂಡಿಸುವಂಥ ಜೊತೆಗೆ ಸುಮಾರು ಇನ್ಫಾರ್ಮೇಷನ್ ಯಾರು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡದೇ ಇರುವಂಥ ಸುಮಾರು ಇನ್ಫಾರ್ಮೇಷನ್ ನಾನು ಕಲಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ಹೊಸ ಜ್ಞಾನ ತಿಳಿಬೇಕು ಅಂತಂದ್ರೆ ಕಲಾ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.